ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ವೀಕ್ಷಕರಿಗೆ ಸ್ವಾಗತ. ನಿಮಗೆಲ್ಲ ಪರಾಭವ ನಾಮ ಸಂವತ್ಸರ ಒಳಿತು ಮಾಡಲೆಂದು ಆಶಿಸುತ್ತೇನೆ. ಈ ವರ್ಷ ಪರಾಭವದಲ್ಲಿ ಮೀನರಾಶಿಯ ಸ್ಥಿತಿಗತಿಗಳನ್ನು ತಿಳಿಯೋಣ. ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಆಗಿರಿ ಮತ್ತು ಬೆಲ್ ಬಟನ್ ಒತ್ತಿರಿ. ಇದರಿಂದ ಮುಂದಿನ ವಿಡಿಯೋಗಳು ನಿಮಗೆ ನೇರವಾಗಿ ತಲುಪುತ್ತವೆ. ಈಗ ಮೀನರಾಶಿಯ ಆದಾಯ ವ್ಯಯದ ಬಗ್ಗೆ ತಿಳಿಯುತ್ತಾ ಮುಂದುವರಿಯೋಣ. ಮೀನರಾಶಿಗೆ ಆದಾಯ 14, ವ್ಯಯ 11, ಆರೋಗ್ಯ 5, ಅನಾರೋಗ್ಯ 2, ರಾಜಪೂಜ 3, ರಾಜಕೋಪ 5, ಸುಖ 6, ದುಃಖ 3. ಮೀನರಾಶಿಗೆ ಖರ್ಚಿಗಿಂತ ಸ್ವಲ್ಪ ಆದಾಯ ಹೆಚ್ಚಿಗೆ ಇರುತ್ತದೆ. ಹಾಗಾಗಿ ನೀವು ಹಣ ಮಿಗಿಸಬಹುದು. ಆರೋಗ್ಯಕ್ಕಿಂತ ಅನಾರೋಗ್ಯ ಕಡಿಮೆ ಇದ್ದು ಆರೋಗ್ಯದಲ್ಲಿ ಸುಧಾರಣೆಯನ್ನು ಕಾಣಬಹುದು. ಆದರೆ ರಾಜಪೂಜೆಗಿಂತ ರಾಜಕೋಪ ಹೆಚ್ಚಿರುತ್ತದೆ. ಇದರಿಂದ ಜನರಿಂದ ಅಪವಾದಗಳು ಅಥವಾ ನಿಷ್ಠುರಗಳು ನಿಮಗೆ ಬರಬಹುದು. ರಾಶಿಯಲ್ಲೇ ಶನಿ ಇದ್ದು ವ್ಯಯದಲ್ಲಿ ಬುಧ ರಾಹು ಇರುತ್ತದೆ. 4ನೇ ಮನೆಯಲ್ಲಿ ಗುರುವಿದ್ದು ನಂತರ 5ನೇ ಮನೆಗೂ ಸಹ ಸಂಚಾರವಿರುತ್ತದೆ. ಸಿಂಹರಾಶಿಯಲ್ಲಿ ಕೇತುವಿರುತ್ತಾನೆ. ಈಗ ಒಂದೊಂದೇ ವಿಚಾರದತ್ತ ಗಮನ ಹರಿಸೋಣ. ನಿಮ್ಮ ನಿಂತಿದ್ದ ಕೆಲಸಗಳು ಆರಂಭವಾಗುತ್ತವೆ. ಯಾವುದೇ ವಿಚಾರದಲ್ಲೂ ನಿಮ್ಮ ಬುದ್ಧಿ ನಿಮ್ಮ ಕೈಯಲ್ಲಿರಲಿ. ಕುಟುಂಬದಲ್ಲಿ ನೆಮ್ಮದಿ ಇರುತ್ತದೆ. ಹೆಚ್ಚು ಉತ್ಸಾಹದಿಂದ ನೀವು ಕೆಲಸ ಮಾಡುವ ಸಾಧ್ಯತೆಗಳಿವೆ. ಸಜ್ಜನರ ಸಹವಾಸ ಪ್ರಾಪ್ತಿಯಾಗುತ್ತದೆ. ಪೂಜ್ಯರ ದರ್ಶನಗಳು, ಪುಣ್ಯಕ್ಷೇತ್ರದ ದರ್ಶನಗಳು ಆಗುವ ಸಂದರ್ಭವಿದೆ. ಮನೆಯಲ್ಲಿ ಮಂಗಳ ಕಾರ್ಯಗಳಾಗುವ ಸಾಧ್ಯತೆಗಳಿವೆ. ನೂತನ ವಾಹನ ವಸ್ತ್ರಾಭರಣಗಳನ್ನು ಕೊಳ್ಳುವ ಯೋಗವಿದೆ. ದಾನ ಧರ್ಮಗಳನ್ನು ಮಾಡುವ ಸಾಧ್ಯತೆಗಳಿವೆ. ಹೊಸ ಸ್ಥಿರಾಸ್ತಿಯನ್ನು ಕೊಳ್ಳಬಹುದು. ವ್ಯಾಪಾರ ವ್ಯವಹಾರದಲ್ಲಿ ಹೆಚ್ಚು ಲಾಭವಿರುತ್ತದೆ. ಕುಂದು ವೆಚ್ಚಗಳಿಗೆ ಕಡಿವಾಣ ಹಾಕುವುದು ಬಹಳ ಒಳ್ಳೆಯದು. ಆರೋಗ್ಯದಲ್ಲಿ ಸುಧಾರಣೆಯನ್ನು ಕಾಣಬಹುದು. ವಿದ್ಯಾರ್ಥಿಗಳಿಗೆ ಶ್ರಮಕ್ಕೆ ತಕ್ಕ ಫಲ ಮಾತ್ರ ಇರುತ್ತದೆ. ನೌಕರರಿಗೆ ಉದ್ಯೋಗ ಅಭಿವೃದ್ಧಿ ಮತ್ತು ನಿರುದ್ಯೋಗಿಗಳಿಗೆ ನೌಕರಿ ದೊರೆಯುತ್ತದೆ. ಮಾನಸಿಕ ಶಾಂತಿ ಮತ್ತು ಕುಟುಂಬ ನೆಮ್ಮದಿಯನ್ನು ಕಾಣಬಹುದು. ಅವಿವಾಹಿತರಿಗೆ ವಿವಾಹ ಸಂಬಂಧಗಳು ಬರುತ್ತವೆ. ಸೇವಕ ವರ್ಗದವರಿಂದ ಇದ್ದ ಕಿರಿಕಿರಿಗಳು ತಪ್ಪಿ ನೆಮ್ಮದಿ ಮೂಡುತ್ತದೆ. ಇನ್ನೂ ಹೆಚ್ಚಿನ ಒಳಿತಿಗಾಗಿ ಶಿವಾರಾಧನೆ, ಸುಬ್ರಹ್ಮಣ್ಯ ಆರಾಧನೆ, ದುರ್ಗಾರಾಧನೆ ಮಾಡುವುದು ಮುಖ್ಯ. ಇಷ್ಟೆಲ್ಲ ಆದರೂ ಸಹ ನೀವು ನಿಮ್ಮ ಜನ್ಮ ಜಾತಕಗಳನ್ನು ಪರಿಶೀಲನೆ ಮಾಡಿಕೊಂಡು ಮುಂದುವರಿಯುವುದು ಬಹಳ ಒಳ್ಳೆಯದು. ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಲಿದ್ದಲ್ಲಿ ಈ ಕೂಡಲೇ ಆಗಿರಿ ಮತ್ತು ಬೆಲ್ ಬಟನ್ ಒತ್ತಿರಿ. ಇದರಿಂದ ಮುಂದಿನ ವಿಡಿಯೋಗಳು ನಿಮಗೆ ನೇರವಾಗಿ ತಲುಪುತ್ತವೆ.